ಎಲ್ಲರಿಗೂ ನಮಸ್ಕಾರ. ನಾವು ಪತಂಜಲಿ ಯೋಗ ಸಂಸ್ಥೆ ಹೊನ್ನಾಳಿ ವತಿಯಿಂದ ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಸೇರಿದ್ದೀವಿ. ನಮ್ಮ ಒಂದು ಉದ್ದೇಶ ಜನರಿಗೆ ಒಂದು ಆರೋಗ್ಯ ತಲುಪಿಸೋದು ನಮ್ಮ ಪತಂಜಲಿ ಸಂಸ್ಥೆಯ ಒಂದು ಉದ್ದೇಶ. ಆರೋಗ್ಯವೇ ಭಾಗ್ಯ ಅನ್ನೋ ಧ್ಯೇಯದಿಂದ ನಾವು ಯೋಗವನ್ನು ಮನೆ ಮನೆಯಲ್ಲೂ ತಲುಪಿಸ್ಲಿಕ್ಕೂ ನಮ್ಮ ಪತಂಜಲಿ ಯೋಗ ಸಂಸ್ಥೆ ದೇಶದಾದ್ಯಂತ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಹೊನ್ನಾಳಿ ಘಟಕವು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಜನರ ಆರೋಗ್ಯ, ತುಂಬ ಜನಕ್ಕೆ ಇವತ್ತು ನನ್ನಲ್ಲಿ ಏನು ಕಾಯಿಲೆ ಇದೆ ಅನ್ನೋ ಗೊತ್ತಿರೋದಿಲ್ಲ. ಆದ್ದರಿಂದ ಆ ಕಾಯಿಲೆಯನ್ನು ಕಂಡು ಹಿಡಿಯಲಿಕ್ಕೆ ಒಂದು ಆರೋಗ್ಯ ತಪಾಸಣಾ ಶಿಬಿರ ಅವಶ್ಯ. ಇದನ್ನು ಮನಗೊಂಡು ನಾವು ಒಂದು ಬೃಹತ್ ಆರೋಗ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಮೇ 26ರಂದು ಹೊನ್ನಾಳಿಯ ಭಾರತೀಯ ಸಂಸ್ಥೆಯ ಆವರಣದಲ್ಲಿ ಪತಂಜಲಿ ಯೋಗ ಸಂಸ್ಥೆ ಹೊನ್ನಾಳಿ, ಭಾರತೀಯ ವಿದ್ಯಾಸಂಸ್ಥೆ ಹೊನ್ನಾಳಿ, ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಪುರಲೆ ಮತ್ತು ಹೆಬ್ಬಾರ್ ಫೌಂಡೇಶನ್, ಸ್ವರಾಜ್ ವಾಸವಾಂಬ ಟ್ಯಾಕ್ಟ್ರು, ಹೊಸ ಬೆಳಕು ಸನ್ರೈಸಸ್ ಇವರ ಆಶ್ರಯದಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಯಾವ್ಯಾವ ಫಿಸಿಷಿಯನ್ಗಳು ಅಂದರೆ ವೈದ್ಯರು, ಅಂದರೆ ಗಂಟಲನ್ನು ಅಂದರೆ ನೋಡುವಂಥದ್ದು, ಕಣ್ಣು ನೋಡುವಂಥದ್ದು, ಹೃದಯ ಛತ್ರ ಚಿಕಿತ್ಸೆ ಮಾಡುವಂಥ ವೈದ್ಯರು ಬರುವಂಥದ್ದು, ಮತ್ತು ಯಾವ್ಯಾವ ವೈದ್ಯರು ಆ ಕಾರ್ಯಕ್ರಮದಲ್ಲಿ ಬಂದು ಈ ತಾವು ಆಯೋಜನೆ ಮಾಡುವಂಥದ್ದು ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಆ ವೈದ್ಯರುಗಳನ್ನು, ಆಯಾ ಸಂಸ್ಥೆ ವೈದ್ಯರುಗಳನ್ನು ಬರ್ಬೋದು ಅಂತೇಳಿ ಸಾರ್ವಜನಿಕರಿಗೆ ತಿಳಿಸ್ಬೋದೇ ಹೇಗೆ ಅಂತೇಳಿ. ನಿಜವಾಗಿಯೂ ಈ ನಿಟ್ಟಿನಲ್ಲಿ ನಾವು ಒಂದು ಬೃಹತ್ ಶಿಬಿರ ಅಂದಮೇಲೆ ಎಲ್ಲ ದೇಹದ ಎಲ್ಲ ಭಾಗಗಳ ತಪಾಸಣೆ ಒಳಪಡಿಸಬೇಕು. ಆದ್ದರಿಂದ ನಮಗೆ ಮೊದಲು ಕಂಡಿದ್ದು ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನ ಸಂಸ್ಥೆ. ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟು ಅಲ್ಲಿರುತ್ತೆ. ಆದ್ದರಿಂದ ಅವರನ್ನು ನಾವು ಸಂಪರ್ಕಿಸಿದ್ವಿ. ಅವರು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿರ್ತಾರೆ. ಅದರಂತೆ ಹೃದಯ, ಕಿವಿ, ಕಣ್ಣು, ಮೂಗು, ಸಕ್ಕರೆ ತಪಾಸಣೆ, ಗಂಟಲು, ದಂತ, ಕಣ್ಣಿನ ತಪಾಸಣೆ, ಇನ್ನೂ ಅನೇಕ ಮೂಳೆ ಈ ತಪಾಸಣೆಗಳನ್ನು ಮಾಡ್ತೀವಿ. ಅದರ ಭಾಗವಾಗಿ ವೈದ್ಯರ ಸಲಹೆಯ ಮೇರೆಗೆ ECG, ರಕ್ತ ಪರೀಕ್ಷೆ ಎಲ್ಲವನ್ನು ಆಯೋಜನೆ ಮಾಡ್ತಾ ಇರ್ತೀವಿ. ಅದರಲ್ಲಿ ಸರ್, ಆ ಶಿಬಿರದಲ್ಲಿ ಕೆಲವೊಂದು ಬಡವ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರು ಕೂಲಿ ಕಾರ್ಮಿಕರು ಬರುವಂಥದ್ದು ಆಗ್ತದೆ. ಕೆಲವೊಂದು ECG ಆ ಸಂದರ್ಭದಲ್ಲಿ ಮಾಡಿಸುವಂಥದ್ದು ಒಂದು ಪರಿಸ್ಥಿತಿ ಉದ್ಭವ ಆಗ್ಬಿಟ್ರೆ ಅದು ಉಚಿತವಾಗಿ ಮಾಡುವಂಥದ್ದು ಆ ಸಂದರ್ಭದಲ್ಲಿ ಆ ಬರುವಂಥ ವೈದ್ಯರು ಮಾಡ್ಬೋದೇ ಹೇಗೆ ಅಂತೇಳಿ. ಖಂಡಿತವಾಗಿಯೂ ಅಲ್ಲಿ ನುರಿತ ಫಿಸಿಷಿಯನ್ಗಳು ಬಂದಿರ್ತಾರೆ. ಅವರ ಸಲಹೆಯ ಮೇರೆಗೆ ಅವರಿಗೆ ಅವಶ್ಯಕತೆ ಇದ್ದರೆ ECG, ರಕ್ತ ತಪಾಸಣೆ ಮತ್ತು BP ಎಲ್ಲವನ್ನೂ ಚೆಕ್ ಮಾಡಿ ಅಲ್ಲಿ ಹೃದಯದಲ್ಲಿ ಏನಾದರೂ ತೊಂದರೆ ಇದ್ದಲ್ಲಿ ಮುಂದಿನ ಶಿಫಾರಸನ್ನು ಅವ್ರು ಮಾಡ್ತಾರೆ. ಖಂಡಿತವಾಗಿಯೂ ಇನ್ನು ಸುಬ್ಬಯ್ಯ ಕಾಲೇಜಿಗೆ ಬಂದರೆ ಅವರು ಡಾಕ್ಟ್ರು ಹೇಳಿರ್ತಾರಲ್ಲಿ ಉಚಿತ ಅಂತ ಇರೋದಿಲ್ಲ, ಸ್ವಲ್ಪ ರಿಯಾಯಿತಿ ದರದಲ್ಲಿ, ತುಂಬಾ ರಿಯಾಯಿತಿ, ಎಲ್ಲ ಟೆಸ್ಟಿಗಾಗಲಿ ಔಷಧಕ್ಕಾಗಲಿ ರಿಯಾಯಿತಿ ದರದಲ್ಲಿ ಮಾಡ್ತೀನಿ ಅಂತ ಆ ವ್ಯವಸ್ಥೆನೂ ಮಾಡ್ತಾರೆ. ಮತ್ತು ಆಯುಷ್ಮಾನ್ ಭಾರತ್ ಕಾರ್ಡನ್ನು, ಆಧಾರ್ ಕಾರ್ಡ್ ತಂದವರಿಗೆ ಉಚಿತವಾಗಿ ಅಲ್ಲಿ ಮಾಡಿಕೊಡುವ ವ್ಯವಸ್ಥೆಯೂ ಮಾಡಿರ್ತಾರೆ. ಪ್ರತಿ ಗುರುವಾರ ಹೊನ್ನಾಳಿಯಿಂದ ಉಚಿತವಾಗಿ ಸುಬ್ಬಯ್ಯ ಕಾಲೇಜಿಗೆ ಒಂದು ಬಸ್ ವ್ಯವಸ್ಥೆನೂ ಮಾಡಿರ್ತಾರೆ ಅಂತ ಹೇಳಿರ್ತಾರೆ ಅವರು. ಸರ್, ತಾವು ಸುಬ್ಬಯ್ಯ ಆಸ್ಪತ್ರೆ ಒಂದು ಹೇಳಿದ್ರಿ, ಯಾವ ಆಸ್ಪತ್ರೆಯಲ್ಲಿ ಬಂದಂತರೂ ಆಗ್ತದೆ. ಈ ಒಂದೇ ದಿವಸದ ಶಿಬಿರ ಆಯೋಜನೆ ಮಾಡಿದ್ದೀರಿ, ಆ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮಾತ್ರ ಅಲ್ಲದೇ ದಿನನಿತ್ಯದ ಬಸ್ಸನ್ನು ಬಿಡುವಂಥದ್ದು ಆ ಆಸ್ಪತ್ರೆ ಮಾಡಿದಾಗ ಕನ್ಸೆಷನ್ ದರದಲ್ಲಿ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕು, ಅದು ಆ ಕಡೆ ಭಾಗದ ಕುಗ್ರಾಮಗಳು ಸುಮಾರುಗಳು ಇದ್ದಾವೆ, ಅವರಿಗೆ ಆ ಆಸ್ಪತ್ರೆಯವರಿಗೆ ನಿಮ್ಮ ಮೂಲಕ ಪತಂಜಲಿ ಯೋಗ ಕೇಂದ್ರ ಇರ್ಬೋದು, ನಿಮ್ಮಗಳು ಯಾವ ಸಂಸ್ಥೆಗಳು ಆ ಯೋಗ ಕೇಂದ್ರದಿಂದ ಹೋಗುವಂತ ರೋಗಿಗಳಿಗೆ ಕಡಿಮೆ ದರದಲ್ಲಿ ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡುವಂಥದ್ದು ಅಥವಾ ಕಡಿಮೆ ದರದಲ್ಲಿ ಶಸ್ತ್ರ ಚಿಕಿತ್ಸೆಯನ್ನು ಕೊಡಿಸುವಂಥದ್ದು ಆ ಆಸ್ಪತ್ರೆಯವರಿಗೆ ಒಂದು ಸಲಹೆಯನ್ನು ಕೊಟ್ಟು ಅದರ ಸೂಚನೆಯನ್ನು ಕೊಡುವಂಥದ್ದು ತಾವುಗಳು ಏನಾದ್ರು ಮಾಡ್ಬೋದಾ, ಕಳಿಸ್ಬೋದಾ ಹೇಗೆ ಅಂತ ಹೇಳಿ. ಖಂಡಿತವಾಗಿಯೂ ಈ ಸುಬ್ಬಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಕಾರ್ಡು ಇದೆ ಅವ್ರದ್ದು, ಸುಬ್ಬಯ್ಯ ಕಾರ್ಡ್ ಅಂತ. ಇನ್ನು ಆಯುಷ್ಮಾನ್ ಕಾರ್ಡನ್ನು ಅಲ್ಲಿ ನಡೀತಾ ಇರುತ್ತೆ. ಆದ್ದರಿಂದ ಆ ಕಾರ್ಡ್ ಮಾಡಿಸ್ಕೊಂಡವರಿಗೆ ಅತ್ಯಂತ ರಿಯಾಯಿತಿ ದರದಲ್ಲಿ ಎಲ್ಲ ಸೌಲಭ್ಯವೂ ಅಲ್ಲಿ ಸಿಗ್ತದೆ. ನಮಸ್ಕಾರಗಳು. ಈಗ ಅನೇಕ ವರ್ಷಗಳಿಂದ ಪತಂಜಲಿ ಯೋಗ ಸಮಿತಿಯು ಹೊನ್ನಾಳಿ ನಗರದಲ್ಲಿ ಯೋಗದ ಅಭ್ಯಾಸವನ್ನು ಪ್ರತಿದಿನ ಬೆಳಗ್ಗೆ 6ರಿಂದ 7 ಗಂಟೆಯ ಅಲ್ಲಿ ಯೋಗದ ಅಭ್ಯಾಸವನ್ನು ಕಲಿಸಿ ಅನೇಕ ರೋಗಗಳನ್ನು ನಿವಾರಣೆ ಮಾಡಲಾಗಿದೆ. ಅನೇಕ ಜನರಿಗೆ ಇದರಿಂದ ಅನುಕೂಲ ಆಗಿದೆ.
ಹಾಗೆಯೇ ಅನೇಕ ರೋಗಗಳು ಗುಪ್ತವಾಗಿ ಇರುತ್ತದೆ. ಅದನ್ನು ಕಂಡುಹಿಡಿಯೋಕ್ಕೋಸ್ಕರ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಹೊನ್ನಾಳಿ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಹೊನ್ನಾಳಿ ನಗರದ ಮತ್ತು ನ್ಯಾಮತಿ ಅಕ್ಕಪಕ್ಕದ ಎಲ್ಲ ಹಳ್ಳಿಯ ಜನರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮದ ಲಾಭವನ್ನು ಪಡೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ನಿಮ್ಮ ಯೋಗ ಕೇಂದ್ರದಲ್ಲಿ ಮಾನ್ಯ ನಿಮ್ಮ ದೇಶಾದ್ಯಂತ ಇರುವಂತ ಗುರುಜಿ ಇದ್ದಾರೆ ನಿಮಗೆ ಯೋಗ ಕೇಂದ್ರ ರಾಮದೇವ್ ಗುರುಜಿಯವರು. ರಾಮದೇವ್ ಗುರುಜಿಯವರು ಇದು ಯಾವುದೋ ತಪ್ಪಾಗಿ ಮಾಧ್ಯಮದಲ್ಲಿ ಕೇಳುವಂಥದ್ದು ತಪ್ಪಾಗಿ ತಿಳಿದುಕೊಳ್ಬೇಡಿ. ಸಂತಾನ ಉತ್ಪತ್ತಿ ಆಗುವಂತ ಏನು ಸಲಹೆ ಅಂದ್ರೆ ಸಲಕರಣೆಗಳನ್ನ ತಯಾರು ಮಾಡುವಂಥದ್ದು ಆಗಿದೆ. ಒಂದು ಕೆಳವರ್ಗದ ಬಡವರ್ಗದಿಂದ ಹಿಡಿದು ಶ್ರೀಮಂತ ವರ್ಗದವರಿಗೆ ಕೆಲವೊಂದು ಸಂತಾನ ಕ್ರಿಯೆ ಆಗದೆ ಇದ್ದಂಥವರಿಗೆ ಒಂದು ಯೋಗದ ಮೂಲಕ ಯೋಗ ಪತಂಜಲಿ ಗುರುಗಳ ಔಷಧಿ ಕೊಡುವುದರ ಮೂಲಕ ನಿಮ್ಮ ಗುರುಗಳು ಮಾಡಿದಾರಂತನೂ ಕೂಡ ನಾನು ಕೇಳ್ಪಟ್ಟಿದ್ದೇನೆ. ಅದರ ಬಗ್ಗೆ ಮಾಹಿತಿ ಕೊಡ್ಬೋದ ಹೇಗೆ ಅಂತ ಹೇಳಿ. ನಾನು ತಿಳ್ಕೊಂಡಿರೋ ಬಗ್ಗೆ ಅದನ್ನು ಔಷಧಿ ಇದೆ ಅಂತ ಕೇಳ್ಪಟ್ಟಿದ್ದೇನೆ. ಹಾಗೂ ಯೋಗದ ಮೂಲಕನೂ ಈ ಸಂತಾನವನ್ನು ಮಾಡ್ಕೋಬೋದು, ವೃದ್ಧಿ ಆಗ್ಬೋದು ಅಂತ ತಿಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 26/5/2026 ಮಂಗಳವಾರ ನಮ್ಮ ಪತಂಜಲಿ ಯೋಗ ಸಮಿತಿ ಹೊನ್ನಾಳಿ ಹಾಗೂ ಹೆಬ್ಬಾರ್ ಫೌಂಡೇಶನ್, ಭಾರತೀಯ ವಿದ್ಯಾಸಂಸ್ಥೆ ಹೊನ್ನಾಳಿ, ಸ್ವರಾಜ್ ಇವರೆಲ್ಲ ಸಹಯೋಗದಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ನಡೆಯುತ್ತಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಭಾರತೀಯ ಸಂಸ್ಥೆಯ ಡೈರೆಕ್ಟರ್ ಆದ ಕಾರ್ಯದರ್ಶಿಗಳಾದ ಡಾಕ್ಟರ್ ರಾಜ್ಕುಮಾರ್ ಅವರು ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಾಸಕ್ತರು ಎಲ್ಲರೂ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ತಪಾಸಣಾ ಶಿಬಿರದಲ್ಲಿ ಎಲ್ಲ ರೋಗಿಗಳು ಬಂದು ತಪಾಸಣೆ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ.